ಶಿವಮೊಗ್ಗ ತಾಲೂಕು ಕಸಾಬಾ ಒಂದು ಗ್ರಾಮ ಲೆಕ್ಕಾಧಿಕಾರಿ ಊಸುರುವಳ್ಳಿ ಜಿ ಸುರೇಶ್ ಶಿವಮೊಗ್ಗ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಆಲ್ಕೋಳ ಜಮೀನು ಪ್ರಕರಣವೊಂದರಲ್ಲಿ ಖಾತೆ ಬದಲಾವಣೆಗೆ ಸಾವಿರಾರು ರೂಪಾಯಿ ಲಂಚ ಕೇಳಿದ್ದಕ್ಕೆ ಲೋಕಾಯುಕ್ತ ಬಲೆಗೆ ಬಿದ್ದು ಜೈಲು ಪಾಲಾಗಿದ್ದಾನೆ. ಈತ ಶಿವಮೊಗ್ಗ ತಾಲೂಕು ಮಲಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 84 ಮಂಜೂರಾತಿ ಷರತ್ತುಗಳು ಉಲ್ಲಂಘನೆ ಆಗಿರುವ ಹಾಗೂ ಎರಡನೇ ಕೈಗಾರಿಕೆ ಸ್ಥಾಪನೆಗೆ ಮೀಸಲು ಭೂಮಿ 248 ಎಕರೆ ಪೈಕಿ ಸುಮಾರು ಎಕರೆ ಸುಳ್ಳು ವರದಿ ನೀಡಿ ಅಕ್ರಮ ಖಾತೆ ಪಹಣಿ ಮಾಡಿದ್ದಾನೆ ಎಂಬ ಆರೋಪವಿದೆ. ಈತನಿಗೆ ಜೈಲಿಗೆ ಕಳಿಸುವುದು ಸರಿಯಲ್ಲ, ಕೆಲಸದಿಂದ ತೆಗೆದುಹಾಕಲು ತಹಶೀಲ್ದಾರ್ ಸರ್ಕಾರಕ್ಕೆ ವರದಿ ನೀಡಬೇಕಾಗಿದೆ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇನ್ನು ಅಕ್ರಮ ಖಾತೆ ಪಹಣಿ ಮಾಡಿದ ಭ್ರಷ್ಟ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಮೊದಲ ಆಘಾತ ಇದಾಗಿದ್ದು, ಇವರಿಗೆ ಸ್ಥಳದಲ್ಲೇ ಪರಿಹಾರ ನೀಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.